ಮುಕುಳ್ಯಾಗ ನೀ ಸರಿತೇನೋ ಬಾಜಿ ಬೆಲಿಗಿ ಬಂಗಾರ ಮಾರಿತೇನೋ ಎಂತ ಕಾಜಿನ ಕಂಬಿಗಿ ಕಾಗದ ಹೂವ ಹಚ್ಚಿದರ ವಾಸನೆ ಬಂದಿತೇನೋ ಹಚ್ಚಿದರ ಸುವಾಸನಾರಿತೆ ಸ್ವಟ್ಟ ಗಿಡ ಸಿಂಧಿ ಸೋರಿತೇನ ಹಾಟಿನ ಹರ್ವಿ ಅಮೃತ ಕಾರಿತೇನ ಮಗಳು ಕೂಡಿಕೊಂಡು ಹ್ಯಾಂಗರ ಮಾಡಿದರ ಗಂಡ ಕೂಸ ಹೊಟ್ಟಿ ಅವ್ವ ಮಗಳು ಕೂಡಿಕೊಂಡು ಹ್ಯಾಂಗರ ಮಾಡಿದರ ಹುಡುಗಿ ಗಂಡ ಕೂಸ ಹೊಟ್ಟಿ ನೆಲೆಯೋ ತೋರಿ ಮಂದಮತಿ ಮಂಗ್ಯ ಹುಡುಗಿ ಕಂದ ಗೈ ವಿಷಾಗ ಎಂದರೆ ಮೀರಿತ ಮಂದಮತಿ ಮಂಗ್ಯ ಹೆಂಸ ಕಂದ ಗೈ ವಿಷಾಗ ಎಂದರೆ ಸಭಿಕರಿಗೆಲ್ಲ ಸ್ಥಿರವಾಗಿ ಕರ್ಮಗುದು ಹೇಳುವುದೇನಪ್ಪಾ ಅಂತಂದ್ರ ಏನ್ ಹೇಳ್ತೀರಿ? ದಯವಿಟ್ಟು ನೀವು ಗದ್ದಲ ಮಾಡಬೇಡ್ರಿ, ಗಡಬಡಕ್ ಬೀಳಬೇಡ್ರಿ. ಬಹಳ ನೀವ್ ಏನ್ ಈ ಸುತ್ತಮುತ್ತ ಎಲ್ಲ ಬಂದ್ ನಿಂತಿರಲಿ ಹಿಂಗ್ ಕೈ ಕಟ್ಕೊಂಡು ದಯವಿಟ್ಟು ಇಲ್ಲಿ ಶಿಸ್ನಾಗ ನಿಮ್ಗೆ ಹಾಸ್ಲಾಕೆಲ್ಲ ತಾಡ್ಪತ್ರನು ಹಾಸ್ಯಾರ. ಅದು ನೋಡ್ರಿ ಹುಚ್ಚಿ ಕುದುರೆ ಮ್ಯಾಗ ಕುಂದಿರ್ತಾರ, ಗೋಡದ ಮ್ಯಾಗ ಕುಂದಿರ್ತಾರ. ನೀ ಯಾಕೆ ಹೇಳ್ತೈತೆ ಹೇಳ್ತಾಳ. ಇದೇನು ಗೋಡ ತೊಗೊಂಬ ಇಕ್ಕಿನ ಬಳಿ ಸಿಗ್ತದ ಗೋಡ? ಇದು ಏನು ಒಟ್ಟ ಹುಚ್ಚಿಡ್ದಂಗೆ ಕಾಣ್ತಿರಿ ಇದಕ್ಕೆ ಆ ಹುಚ್ಚಿಗೆ. ಏನ್ ಮಾತಾಡ್ಬೇಕು ಅನ್ನೋದ್ರಿ ಯಾವಾರ್ದ ನಾವಿಲ್ಲಿ ಹಾಡು ಕಲಿಸಿದವ್ರಿ ಯಾವ ಮಗ ಇಲ್ಲ ನನ್ನ ಮುಂದೆ ಅವನಿಗೆ ಎಲ್ಲ ಹಿಂಗ ಆಗ್ಬಿಟ್ಟದ ಹುಚ್ಚಿಗೆ ಗಂಡ. ನಾ ಹಾಡುವಂತ ಬಾಳ ಒಳಗ ನಾ ಏನ್ ಬೇಕಾದಾಗ ಮಾತಾಡ್ಲಕ್ ನಾನು. ನಿನಗೆ ಏನ್ರಿ ಯಾಸಿ ಮಾತಾಡಿನಪ್ಪ ಅಂತಂದ್ರೆ ಮಾತಾಡು. ಹೌದಲ್ರಿ, ನಾವು ಗೊತ್ತೀನಿ. ಮತ್ತೆ ಸಭಾದವ್ರಿಗೆ ನೋಡಿದು ಮನೋರಂಜನೆ ಕಾರ್ಯಕ್ರಮ ಅದ. ಎಲ್ಲರಿಗೆ ಮಾರಿ ಮುಂದೆ ಕುಂದ್ರಿಸ್ಕೊಂಡು ಕೆಲಸ ಮಾಡೋದು ತಗದಿದು. ಯಾಕ ಎಲ್ಲರಿಗೆ ಮಾತ್ರ ಕಿವಿ ಒಳಗೆ ಇಳಿಬೇಕು. ನಾವು ಹಾಡುವಂತ ಮಾತುಗಳು ಅವ್ರು ಕಿವಿ ಬೀಳ್ಬೇಕು. ಮತ್ತೆ ಸಿಕ್ಕಂಗೆ ಎಲ್ಲರೂ ಹಾವುಗಾರ ಆಟಕ್ಕೆ ನಿಂತಂಗೆ ನಿಂತ್ಕೇರಿ ಅವ್ರು ಕೇಳೋರಪ್ಪ ಅಂತ ಕೇಳಿಸ್ತಾವ. ತಿಳಿಯಂಗಿಲ್ಲ ತಿಳ್ಕೊಂಡು ನಾವು ಏನು ಮಾಡಿವಿ, ಕೂತವ್ರಿಗೆ ನಿಂತವ್ರಿಗೆ ಎಲ್ಲರಿಗೆ ಬಂದು ನೀವು ಸಮಾಧಾನದಿಂದ ಕೂತ್ ಕೇಳ್ರಪ್ಪ ತಿಳ್ಕೊಂಡು ನಾವು ಹೇಳಿದೆವು. ಹೌದಲ್ರಿ, ಇದಕ್ಕ ಹುಚ್ಚಿ ಮನೆ ಏನಂತಾರಲ್ರಿ ಅದು, ಹುಚ್ಚಿಗೆ ತವ್ರ ಮನೆಯೂ ಅಷ್ಟೇ ಗಂಡನ ಮನೆಯೂ ಅಷ್ಟೇ ಐತ. ಈ ಹುಚ್ಚಿ ಕೂಡ ಯಾವ ನಾವು ಬೆನ್ ಹತ್ತಿದೆಪ್ಪ ತಾನೆ ಹಂಗ ಆತೀವಿ, ಇದ್ರಿಕಿಂತ ಮಾನ್ಗಡೆ ಆಗ್ಬೇಕತ್ತ. ಅದಕ್ಕಾಗಿ ಈಗ ಏನು ಹೇಳಕತ್ತಾಳಕಿ, ದೇವ್ರು ಹಿಂಗೆ ಇರ್ತಾನಂತ ತಾನೇ ಹೇಳಿ. ಮಕ್ಕಳಿಗೆ ಒಂದಿನ ಸುತ್ತ ಗೊತ್ತಾನಂತ. ಮತ್ತ ಅವನ ಬಳಿ ಏನು ಸಿಗ್ತದ ಅವನಿಗೆ ನೋಡಿ ಬಂದಾಳತ್ತಿಕಿ. ಮತ್ತ ಆ ದೇವ್ರ ಕಂಡ್ರೆ ಹ್ಯಾಂಗ್ ಹುಟ್ಟಾನ ಅನ್ನೋದಕ್ಕೆ ಗೊತ್ತೇ ಇರ್ಬೇಕಲ್ಲ. ಮತ್ ಗೊತ್ತಿದ್ದು ಮತ್ ನನಗೆ ಯಾಕೆ ಕೇಳಕತ್ತಿದಿ ಅಂದ್ರ ಈಕೆ ಏನಾಗ್ಯದ್ರಿ, ಇದು ಒಂದು ಪದ ಬ್ಯಾಸರಿಸ್ಬಿಟ್ಟವ್ರಿ ಎಲ್ಲ ಹೆಂಗಸರು. ಸುರ್ವಿಗೆ ಹೇಳೋಣ ಇದೇ ಹಬ್ಬ ಸುಮ್ ಕೂತ್ ಬಿಡೋದು. ಮುಂದೆ ಈ ಪದ್ಯದ ಮುಂದೆ ಯಾವ್ದ ಪದ ಹಾಡ್ಬೇಕು ಕಬರ್ ಇರ್ಲವಕ್ಕ. ದೇವ್ರಂತ ಬಾಯಿ ಮಾಡ್ತೀರಿ. ಯಾವ ಎಲ್ಲಿ ಅದ ನಿನ್ನ ದೇವರ, ಯಾರ್ಯಾರು ಕೂಡಿ ಹಳದಾರ ಅವನಿಗೆ ಹೇಳ್ರಿ ಅವನ ತಾಯಿ ತಂದೆ ಹೆಸರು. ಇದೊಂದು ದೊಡ್ಡ ಸವಾಲಾಗಿಬಿಟ್ಟದ ಇವ್ರಿಗೆ. ಇವು ಭಿನ್ನತೆ ಹುಡುಗರು ಹೇಳ್ತಾವ ತಂಗಿ ಶಾಲ್ಯಾಗ. ಭಿನ್ನತೆ ಹುಡುಗರು ನೀವೇನು ಕೇಳಕತ್ತಿಯಲ್ಲ ಪ್ರಶ್ನೆ, ಇವು ಭಿನ್ನತೆ ಹುಡುಗರು ಹೇಳ್ತಾವ. ನಿನ್ನ ಬಾಯಿನ ಉತ್ತರ ಹೇಳಿಸ್ತಿಲ್ಲ. ದೇವ್ರು ಎಲ್ಲದನ್ನತ್ತ ತಿಳ್ಕೊಂಡು ನೀನೇ ಹೇಳಿದ ಒಂದು ಟೈಮದಾಗ 9 ತಿಂಗಳು 9 ದಿವಸ ಆಗೋ ತನಕ ಕತ್ತಿ ಹೆಂಗ್ ಹೊತ್ಕೊಂಡು ತಿರುಗಾಡಲಿಕ್ಕೆ ಪಿಂಡ ಹೊಟ್ಟಾಗಿದ್ದ ಪಿಂಡಿಗೆ ಏನ್ ಮಾಡ್ಯಾರ, 9 ತಿಂಗಳು 9 ದಿವಸ ಹೊತ್ಕೊಂಡು ತಿರುಗಾಡ ಅಲ್ಲಿ ಮುಂದೆ ಡೆಲಿವರಿ ಆಗುವ
ಅನ್ನುವಂತ ಟೈಮ್ ಒಳಗ ಏನ್ ಮಾಡ್ಯಾರಿ ಅಲ್ಲಿ ಯಾರು ಬರ್ತಾರ? ಯಾರು ಬರ್ತಾರಪ್ಪ? ಸೂಲಿಗಿತ್ತಿ ಬರ್ತಾಳ. ಇವ್ರು ಸೂಲಿಗಿತ್ತಿನ ಬರ್ತಾಳಲ್ಲ ಅಲ್ಲಿ ಮಾರಿ ಮುಂದೆ. ಬರ್ತಾರಲ್ರಿ. ಅಲ್ಲಿ ಬಂದಾಗ ಆಕಿ ಸೂಲಿಗಿತ್ತಿ ಬಂದು ಏನ್ ಮಾಡ್ತಾಳ? ಏನ್ ಮಾಡ್ತಾರಿ? ತನ್ನ ಪ್ರಕಾರಕ್ಕೆ ಏನೇನ್ ಚಾದ ಮಾಡ್ಬೇಕು ಮಾಡ್ತಿರ್ತಾಳ. ಮಾಡ್ತಾರ. ಮಾಡಿದ್ರು ಸಹಿತ ಆ ಕೂಸ ಅಡ್ರ ಸಿಗಿ ಬಿದ್ದಿರ್ತದ, ಬ್ಯಾಡ ಉಸುಲರೆ ಕಟ್ಟಾಗಿರ್ತದ, ಏನಾರ ಆಗಿರ್ತದ. ಅದು ಏನಾಗ್ತಿರ್ತದ? ಭಯಂಕರ ತ್ರಾಸ ಆಗ್ತಿರ್ತದ ಈಕಿ ಒಳಗ ಮಗಳಿಗೆ. ಭಯಂಕರ ತ್ರಾಸ ಆಗನ ಏನಂತಿರ್ತಾಳ? ಏ ಯವ್ವ ಶಿವನ ಬಾಗಿಲಿ ಮುಳ್ಳು ಬಡಿಲೆ ಯವ್ವ, ಇದು ಯಾರು ಮಾಡ್ಯಾರ ಯವ್ವ ನಿನಗೆ ಮಾಡ್ಕೊಂಡನ. ಮತ್ತ ಅವಾಗ ಯಾಕೆ ಶಿವನಿಗೆ ನೆನೆಸ್ತಿದೀನಿ? ಮಗು ನೆನೆಸ್ಬೇಕಾಗಿತ್ತಲ್ಲ, ಅವನೇ ಹಚ್ಚಿದ್ರ ಯಾಕ್ರಿ? ಆಯಿ ನೆನೆಸ್ಬೇಕು. ನೆನೆಸೋದೆಲ್ಲ ಅವನದೇ ಅನ್ನ ಉಣೋದು, ಮತ್ತ ಅವನಿಗೆ ನಿಂದ ಆಡೋದು. ನೀವು ಹೆಂಗಸ್ರಿ ಚಟನೆ ಬಿದ್ದು ಬಿಟ್ಟವ್ರಿ, ಹೆಣ್ಣು ಹಾಡವ್ರಿಗೆ ಹಾಡೋರಿಗೆ. ನಾ ಸುರುವಿಗೆ ಎದ್ದು ಕೂಡಲೇ ನೋಡು ಎಷ್ಟು ಚಂದ ನಿನಗೆ ಪದ ಬಾಯಾಗ ತುತ್ತು ಮಾಡಿ ಕೊಟ್ಟಿದ್ದೆ, ಅದು ನಿನಗೆ ಉಳ್ಳಾಕ್ ಬರ್ಲಾಗ್ಯದ. ಅಂದ್ರೆ ಆಯ್ಕೆಗೆ ಏನ್ ಆಲಕತ್ತದ ರೀ? ಅಮೃತ ವಿಷ ಆಲಕತ್ತದ. ಕೆಳಗೆ ಚೆಲ್ಲಕತ್ತಾಳಕಿ ಚೆಲ್ಕೊ ತಿರ್ಗಾಡಕ ನೀ ಇನ್ನ ಎಷ್ಟು ದಿನ ತಿರ್ಗಾಡು ಬೇಕಾದಷ್ಟು ದಿನ ತಿರ್ಗಾಡು ಸಹಿತ ಮತ್ತೆ ಹೊಳೆ ಬರ್ಬೇಕು ಅಲ್ಲಿಗೆ ಗೂಟಿಗೆ. ಗೂಟಿಗೆ ಬಂದಾಗ ನಿನಗೆ ಸುಖ ಅದ, ಅಲ್ಲಿ ತಾನ ನಿನಗೆ ಸುಖ ಇಲ್ಲ. ಅದಕ್ಕೆ ತಾ ಏನ್ ಹೇಳ್ತಾಳ? ಕಣ್ಣಿಗೆ ಕಾಣಿಸ್ಲಾರುವಂತ ದೇವ್ರತ್ತ ತಾನೇ ಹೇಳ ತಾನ ಬಾಯಿಲಿ. ಮತ್ತೇನ್ ಹೇಳ್ತಾಳ? ಹುಲಿ ಚರ್ಮ ಸುತ್ಕೊಂಡು ತಿರ್ಗಾಡ್ತಾನ ಅಥವಾ ನನಗೆ ಕಾಣಿಸ್ತಾನ ಅಂತ ತಾನೇ ಹೇಳ್ತಾಳ. ಉತ್ತರನು ತಾನೇ ಹೇಳ್ತಾಳ, ಪ್ರಶ್ನೆನೂ ತಾನೇ ಮಾಡ್ತಾಳ್ರಿ. ಎಷ್ಟು ರುಚಿಕೊಂಡಿದ್ರಿ ಹೆಂಗ್ಸಿದು ಏತಿ ಇಂತ. ನಾನು ಜೀವನದಾಗ ಗಂಟು ಬಿದ್ದು ಇದು ಒಂದೇ ನೋಡಿ ಹೆಣ್ಮಗಳು ಅಲ್ಲ. ಉತ್ತರನು ತಾನೇ ಹೇಳೋದು ಮತ್ತು ಪ್ರಶ್ನೆನೂ ತಾನೇ ಮಾಡೋದು. ದೇವ್ರು ಇಲ್ಲ ಅಂತ ಒಟ್ಟು ನಮಗೆ ಹೊಟ್ಟೆ ಸಮಾಧಿ ಇಲ್ಲ ಅಂತ ಹೇಳ್ಕೊತ ಹೋಗ್ಬಿಡ್ರಿ. ಮುಕ್ಳಿಗೆ ಅವ ಸುತ್ತಗೋತಾನ, ಕೈಯಾಗ ಶಂಕ ಹಿಡಿತಾನ, ಬಾಯಾಗ ಅದು ಲಡ್ ಹಿಡಿತಾನ ಅಂತ ಇವ್ಯಾಕೆ ಹೇಳಕ್ ಹೋದ್ರಿ? ನೀವು ಕಾಣಿಸ್ಯಾನವ ಮತ್ತೆ ಕಾಣಿಸಿದ್ನಪ್ಪ ಅಂತ ನಾವು ಹ್ಯಾಂಗ್ ಹುಟ್ಟಾಣ ನಿಮ್ಗೆ ಗೊತ್ತೇ ಆಗಲ್ಲ. ಮತ್ತೆ ಹರಿದೇಶ್ವರಿಗೆ ಯಾಕೆ ಕೇಳ್ತೀರಿ? ಗೊತ್ತಾಗಿತ್ತು ನನಗೆ ತಿಳ್ಕೊಬೇಕು ಅಷ್ಟೇ. ಇರ್ಲಿ, ಅದಕ್ಕೆ ಏನ್ ಹೇಳಕತ್ತಾರ ಅವರು? ಏನ್ ಹೇಳ್ತಾರ್ರಿ? ಯಾರ್ಯಾರು ಕೂಡಿ ಹಳದಾರ ಅವನಿಗೆ ದೇವರ ಅನ್ನುವಂತ ಮೂರೇ ಅಕ್ಷರ ಯಾಕೆ ಕೊಟ್ಟಾರ ಮೊದಲು ವಿಚಾರ ಮಾಡ್ಕೋ. ದೇವರು ಅನ್ನುವಂತ ಮೂರು ಅಕ್ಷರ ಯಾಕೆ ಕೊಟ್ಟಾರ ಜ್ಞಾನಿಗಳು? ಯಾಕೆ ಕೊಟ್ಟಾರಿಪ್ಪ? ದೇಹ ವರ್ಣ ರೂಪ ರಹಿತವಾದಂತ ವಸ್ತುನೇ ಮಾತ್ರ ದೇವರು. ಮೂರೇ ಅಕ್ಷರ ಇಟ್ಟಾರ. ದೇಹನೂ ಇಲ್ಲ, ವರ್ಣನೂ ಇಲ್ಲ, ರೂಪನೂ ಇಲ್ಲ, ಅವನಿಗೆ ಮೂರೂ ಇಲ್ಲಾರಂತ ವಸ್ತುನೇ ದೇವ್ರ ಅಂತ ತಿಳ್ಕೊಂಡು ಅವ್ರ ಹೆಸರಿಟ್ಟಾರ. ಅಂತ ವಸ್ತುಕ್ಕೆ ಹ್ಯಾಂಗ ಹಿಡಿಲಕ್ ಬರ್ತದ್ರಿ? ಬರ್ತದ? ಬೇಡ, ಪುಸ್ತಕನ ಈಕಿನ ಬಲ್ಲಿ ಬಂದು ಹೋಗ್ನಪ್ಪ, ಅದಕ್ಕೆ ಉಳಿತಾಳ. ಜುಳುಕು ನೋಡಿ ಈಗ ಎಲ್ಲ ಮುಂದೆ ದೇವ್ರು ಹೇಳ್ತಿರ್ತಾವ, ಲಡ್ ಹೊಡ್ಕೊತಿರ್ತಾವ ನೋಡಿ ಎಲ್ಲ ಮುಂದೆ. ಅದು ಅವಾಗ ಬರೇ ಒಂದು ಜುಳುಕು ಬಂದು ಹೋಗ್ತಾನ್ರಿ ಅವ. ಒಂದು ಜುಳುಕು ಬಂದು ಹೋಗಿದ್ ಕೆಟ್ಟ ಚೀರಾಡ್ತಿರ್ತಾವ ನೋಡಿದಿಲ್ಲ ಅವು. ಓಹೋ ಮಾಡ್ತಿರ್ತಾವ. ಬರೇ ಒಂದು ಜುಳುಕು ಬಂದು ಹೋಗಿರ್ತಾನವ. ಒಳಗೆ ಹೋಗ್ಬಿಟ್ರ ಮಗಳ ಹರಿದಿತ್ತಲ್ಲ ಟರರ. ಹೌದು, ಬಾಳ ಸೂಕ್ಷ್ಮ ತಂಗಿ ಮಾತಾ, ನಿನಗೆ ಗೊತ್ತಾಗಂಗಿಲ್ಲ. ಕೇಳ್ಕೊತ ಹೋಗೋರು ನೀವು. 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತೀರಿ, ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮನೆ ಕುಳಿತಾನ. ಗುರುನಾಥ ದೇವ್ರಂತ ನಡ್ಕೊಂಡು ಹೋಗು, ಸಿಕ್ಕೇ ಸಿಗ್ತಾನ. ದೇವರು ಸಿಗ್ಲಿ ಸಿಗ್ಲಾರ್ದು ಇದ್ರಿ ಇರ್ಲಿ ಪರ, ಆ ದೇವ್ರ ಮ್ಯಾಲ ಭಕ್ತಿ ಇಡು ಅಂತ ನಾವು ಜನ್ಮ ಇರುತ್ತಾನ ಅಂತ ಹೇಳಿದೆವು. ಅದು ತದನಂತರ ಎದ್ದು ಮುಂದೆ ಏನ್ ಹಾಡ್ಬೇಕಾಗಿತ್ತು? ಏನ್ ಹೇಳ್ತಾರ್ರಿ? ಕೂಡಿದಂತ ಸಭಾದಾಗ ಹಾಡಿ ನಾನು ಹೇಳ್ತೀನಿ, ದೈವ ಇದ್ದಲ್ಲಿ ದೇವ್ರ ಹೆಂಗ್ ಇರ್ತಾನಂತ ಕೇಳ್ಬೇಕಾಗಿತ್ತು. ಅದು ಅಲ್ಲೇ ಮುಚ್ಚಿ ಇಟ್ಟಾಳ. ಯಾರ್ಯಾರು ಕೂಡಿ ಅವನು ಹೇಳ್ದಾರ ಹೇಳಿ ಒಮ್ಮೆ ಗುಡ್ಡಕ್ಕೆ ಹಾರ್ಬೇಕತ್ತಾಳ. ಹಂಗ ಕೈ ಹಾಕಿರ್ತಂಗಿ ಅದ್ ನೆಲಕಂಗಿಲ್ಲ ಹಣ್ಣ. ಭಾಳ ದೂರದ ನಿನಗ ಅದಕ್ಕೆ ಏನ ಅದಕ್ಕ ಇಲ್ಲ. ಅವ್ರ ಮಾತು ಬೇರೆ ನಡ್ದವ ಮೈಕಿನ್. ದೇವಿನ ಮಾರಿ ಹೆಂಗಸ ಬಂದು ಸವಾಲ ಕೇಳ ಕಟ್ಟಳ ತಂದು ನೋಡ್ರಿ, ಅವ್ ಸಜ್ಜು ಮಾಡ್ರಿ. ಇದು 5 ನಿಮಿಷ ನಿಂದ್ರಿ.